ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಅವತಾರ 3 ಮೂವಿ ರಿಲೀಸ್ ಆಗಿತ್ತು. ಅದಕ್ಕೋಸ್ಕರ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ದಾವಣಗೆರೆ ಯಶೋಧ ಥಿಯೇಟರ್ಗೆ ಬಂದ್ವಿ. ಗೈಸ್ ಫೈನಲಿ ನಮ್ಮ ಮೂವಿ ಲೇಟ್ ಆಗಿ ನೋಡಂತೆ 5 ನಿಮಿಷ ಲೇಟ್ ಆಗಿ. ಆಮೇಲೆ ಕೌಂಟ್ರಿಗೆ ಹೋಗ್ಬಿಟ್ಟು 150 ರೂಪಾಯಿ ಒಂದು ಟಿಕೆಟ್ ಇತ್ತು. 2 ಟಿಕೆಟ್ ನ ತಗ್ಸ್ಕೊಂಡ್ಬಿಟ್ಟು ಒಳಗಡೆ ಹೋದೆ. ಫೈನಲಿ ಒಳಗಡೆ ಹೋಗ್ಬಿಟ್ಟು ಕುತ್ಕೊಂಡ್ ಮೇಲೆ ಟೈಟಲ್ ಕಾರ್ಡ್ ಅಂತ ನೋಡ್ಕೊಂಡ್ಬಿಟ್ಟು ಅದೇ ತಾನೇ ಫಿಲ್ಮ್ ಸ್ಟಾರ್ಟ್ ಆಯ್ತು ಗುರು. ಒಳ್ಳೆ ಮೇಕಿಂಗ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರು. ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಷನ್ ಆಗುತ್ತೆ. ಈ ಫಿಲ್ಮ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ 1 ಮತ್ತು 2 ನೋಡಿರ್ಬೇಕು, ಹಾಗಾದ್ರೆ 3ನೇ ಭಾಗ ನಿಮ್ಗೆ ಅರ್ಥ ಆಗುತ್ತೆ. ಫೈನಲಿ ಮ್ಯಾಟರ್ ಬಂದ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಈ ನೋಡ್ತಿರೋ ಕ್ಲಿಪ್ ಇವರು ಕಡಲತಿರೋ ಜನಾಂಗದವರು. ಈ ಜನಾಂಗದವರಿಗೆ ಅವತಾರಗಳು ಬಂದ್ಬಿಟ್ಟು ಸೇರ್ಕೊಂಡಿರ್ತಾರೆ. ಯಾಕೆ ಸೇರ್ಕೊಂಡ್ರೆ ಮುಂದೆ ಹೇಳ್ತೀನಿ. ಆಮೇಲೆ ಇನ್ನೊಂದ್ ಜನಾಂಗ ಬಂದ್ಬಿಡುತ್ತೆ ಬೂದಿ ಜನಾಂಗ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದ್ ಜನಾಂಗ ಯಾವ್ದಪ್ಪ ಅಂದ್ರೆ ಆಕಾಶ ಜೀವಿಗಳು, ಅಂದ್ರೆ ನಾವು ಮನುಷ್ಯರು. ಮ್ಯಾಟರ್ ಏನಪ್ಪಾ ಅಂದ್ರೆ ಈ 4 ಜನಾಂಗಗಳ ಮಧ್ಯೆ ನಡೆಯುವಂತ ಒಂದು ಸ್ಟೋರಿ ಆಗಿರುತ್ತೆ. ಫಸ್ಟ್ ಅಪ್ ಏನಪ್ಪಾ ಅಂದ್ರೆ ಜಾಕ್ ಮತ್ತು ಸಲೀನಾ ಅನ್ನೋದು ಇಬ್ರು ಮೇನ್ ಕ್ಯಾರೆಕ್ಟರ್ ಆಗಿರ್ತಾರೆ. ಮತ್ತೆ ಅವರಿಗೆ ಒಂದು 3-4 ಜನ ಮಕ್ಕಳು ಇರ್ತಾರೆ. ಅವ್ರನ್ನ ಏನ್ ಮಾಡ್ತಾರೆ, ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಮಾನವರು ಅಂದ್ರೆ ಆಕಾಶ ಜೀವಿಗಳು ಬಂದು ಇವರಿಗೆ ಅಟ್ಯಾಕ್ ಮಾಡ್ತಾರೆ. ಯಾಕೆ ಆಕಾಶ ಜೀವಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಜಾಕ್ ಮತ್ತು ತುಂಬಾ ಜನರನ್ನ ಮಾನವ ಜೀವಿಗಳನ್ನ ಕೊಲೆ ಮಾಡಿರ್ತಾನೆ. ಅದಕ್ಕೋಸ್ಕರ ಸೇಡ್ ತೀರಿಸ್ಕೋಬೇಕಂತ ಹೇಳ್ಬಿಟ್ಟು ಅವ್ನ ಅರೆಸ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಗ್ಯಾಂಗ್ ಕಟ್ಕೊಂಡ್ಬಂದು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಹಾಗೆ ಇವರಿಗೆ ಸಪೋರ್ಟಿವ್ ಆಗಿಬಿಟ್ಟು ಜನಾಂಗ ಒಂದಿರುತ್ತೆ. ಯಾವ್ದಪ್ಪ ಅಂದ್ರೆ ಕಡಲತಿರೋ ಜನಾಂಗ. ಇವರು ನೀರಿನ ಮೇಲೆ ವಾಸ ಮಾಡ್ತಾರೆ. ಅವ್ರಿಗೆ ಬಂದು ಸಹಾಯ ಕೇಳ್ತಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ಆಕಾಶ ಜೀವಿಗಳಿಗೆ ಇವರನ್ನ ಸೋಲ್ಸೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇವರು ಬೇರೆ ಇರುತ್ತೆ ಸಹಾಯ ಕೇಳ್ತಾರೆ. ಯಾವ್ದಪ್ಪ ಅಂದ್ರೆ ಒಂದು ಪಂಗಡ ಇರುತ್ತೆ ಬೂದಿ ಜನಾಂಗ ಅಂತ ಹೇಳ್ಬಿಟ್ಟು ಇವರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಮೇಲೆ ಮತ್ತೆ ದಾಳಿ ಮಾಡಿಸ್ತಾರೆ. ಆಮೇಲೆ ಬೂದಿ ಜನಾಂಗದವರು ಬಂದ್ಬಿಟ್ಟು ಸ್ಟಾಲಿನ್ ಮತ್ತು ಜಾಕ್ ಇಡೀ ಫ್ಯಾಮಿಲಿಯನ್ನ ಬಂಧಿಸೋಕೆ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಇದು ಫಸ್ಟ್ ಆಫ್ ಸ್ಟೋರಿ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಆಫ್ ಸ್ಟೋರಿ ಹೇಳ್ತೀನಿ, ಅದಕ್ಕಿಂತ ಮುಂಚೆ ನೋಡ್ಕೊಂಡ್ ಬಂದ್ಬಿಡಿ. ಫಸ್ಟ್ ಆಫ್ ಸ್ವಲ್ಪ ಜನ ಇದೀವಿ. ಅವತಾರ ಕನ್ನಡ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಅದೇ ಕನ್ನಡ ಆಗಿದ್ರೆ ತುಂಬಾ ಜನ ಬಂದಿರೋದು. ಫಸ್ಟ್ ಆಫ್ ಹೆಂಗ ಅನಿಸ್ತೆ? ಫಸ್ಟ್ ಹಾಫ್ ಸ್ವಲ್ಪ ಬೋರಿಂಗ್ ಆಗೈತೆ. ನೋಡ್ಬೇಕು ಈಗ ಸೆಕೆಂಡ್ ಹಾಫ್ ಹೆಂಗಿರುತ್ತೆ. ಸೆಕೆಂಡ್ ಬಹಳ ಚೆನ್ನಾಗಿತ್ತು. ಥರ್ಡ್ ಅಲ್ಲಿ ಗೈಸ್ ಚಿಪ್ಸ್ ತಗೊಂತ ಇದೀವಿ, ಅಷ್ಟರಲ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಾರೆ ಗೈಸ್. ಫೈನಲಿ ಸೆಕೆಂಡ್ ಹಾಫ್ ಕೂಡ ಸ್ಟಾರ್ಟ್ ಆಯ್ತು. ನಾನು ಅವಾಗಲೇ ಹೇಳಿದೆಲ್ಲ ಬಂಧಿಸಕ್ ಬರ್ತಾರೆ ಅಂತ ಹೇಳ್ಬಿಟ್ಟು ಇಬ್ರು ಪಂಗಡದವ್ರು ಬರ್ತಾರೆ, ಒಂದು ಮಾನವ ಮತ್ತೆ ಇನ್ನೊಂದು ಬೂದಿ ಜನಾಂಗದವ್ರು. ಇವ್ರುಗಳನ್ನ ವಿಫಲ ಮಾಡಿದ ಯಾರಪ್ಪ ಅಂದ್ರೆ ಜಾಕ್ ಮತ್ತು ಸ್ಟಾಲಿನ್ ಅವರ ಮಗಳಾಗಿರ್ತಾಳೆ ಇವಳು. ಇವಳು ಯಾಕೆ ವಿಫಲ ಮಾಡ್ತಾಳೆ ಅಂದ್ರೆ ಇವಳಿಗೆ ವಿಶೇಷವಾದಂತ ಶಕ್ತಿ ಇರುತ್ತೆ. ಯಾವ್ದಪ್ಪ ಅಂದ್ರೆ ಪೂರ್ವಜರಿಂದ ಬಂದಂತ ಶಕ್ತಿಗಳು ಇರ್ತವೆ. ಆ ಶಕ್ತಿಗಳಿಂದ ಇವಳು ಎಷ್ಟೇ ಯುದ್ಧಗಳು ಮಾಡಿದ್ರು ಕೂಡ ಅವ್ರನ್ನ ಬಂಧಿಸಕ್ಕೆ ಬಿಡೋದಿಲ್ಲ. ಹಾಗೆ ಇಷ್ಟೆಲ್ಲ ಆಗೋದಕ್ಕೂ ಕಾರಣ ಇವನು ಆಗಿರ್ತಾನೆ. ಇವನ ಹೆಸರು ಸ್ಪೈಡರ್ ಮ್ಯಾನ್ ಅಂತ. ಇವನು ಕೂಡ ಮಾನವದವನು ಇವ್ರ ಜೊತೆ ಇರ್ತಾನೆ. ಅದಕ್ಕೋಸ್ಕರ ಅವ್ರ ಅಪ್ಪ ಬಂದು ಇವನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಇವನ ಮೇಲೆ ದಾಳಿ ಮಾಡ್ತಾ ಇರ್ತಾನೆ. ಕೊನೆಗೂ ಅವ್ರು ಅಂದ್ಕೊಂಡಂಗೆ ಜಾಕ್ ಮತ್ತು ಸ್ಪೈಡರ್ ಮ್ಯಾನ್ ಇಬ್ರು ಅರೆಸ್ಟ್ ಮಾಡ್ಬಿಡ್ತಾರೆ ದೊಡ್ಡ ಸೈನ್ಯದಿಂದ ಬಂದ್ಬಿಟ್ಟು. ಆಮೇಲೆ ಮತ್ತೆ ಟ್ವಿಸ್ಟ್ ಬರುತ್ತೆ. ಇಲ್ಲಿ ನೋಡ್ರೆ ಜಾಕ್ ಬೇರೆ ಅರೆಸ್ಟ್ ಆಗಿರ್ತಾನೆ. ಏನ್ ಮಾಡೋದಂತ ಗೊತ್ತಿಲ್ಲದೆ ಸ್ಟಾಲಿನ್ ಒಂದು ಪ್ಲಾನ್ ಮಾಡಿಬಿಟ್ಟು ಅವ್ರ ತರನೇ ವೇಷ ಹಾಕೊಂಡ್ಬಿಟ್ಟು ಬೂದಿ ಜನ ತರ ಹೋಗ್ಬಿಟ್ಟು ಅವನನ್ನ ಬಿಡುಗಡೆ ಮಾಡ್ಕೊಂಡು ಕೂಡ ಬರ್ತಾಳೆ. ಆಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಆಕಾಶ ಜೀವಿಗಳು ಮತ್ತು ಬೂದಿ ಜನರು ಸೇರ್ಕೊಂಡ್ಬಿಟ್ಟು ಮತ್ತೆ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಏನಾದ್ರೂ ಮಾಡಿಬಿಟ್ಟು ಇವ್ರ ಮೇಲೆ ಬಂಧಿಸಬೇಕು, ಇವ್ರನ್ನ ಇಲ್ಲೇ ಮುಗಿಸ್ಬೇಕಂತ ಹೇಳ್ಬಿಟ್ಟು ಬರ್ತಾರೆ. ಆದ್ರೆ ಇವರು ಕೂಡ ಅಷ್ಟೇ ತಯಾರಾಗಿರ್ತಾರೆ. ಹಾಗೆ ಜಾಕ್ ಮತ್ತು ಸ್ಟಾಲಿನ್ ಪರವಾಗಿ ಕಡಲ ತೀರದ ಜನಾಂಗದವರು ಇರ್ತಾರೆ. ಅವರು ತುಂಬಾ ಪ್ರಬಲವಾಗಿರ್ತಾರೆ. ಯಾಕಪ್ಪ ಅಂದ್ರೆ ನೀರಿನಲ್ಲಿರುವಂತ ಪ್ರಾಣಿಗಳು ಮಾತುಗಳು ಎಲ್ಲ ಕೇಳ್ತಿರ್ತಾವೆ. ಅದರಿಂದನೇ ತುಂಬಾ ಯುದ್ಧಗಳು ಮಾಡಿರ್ತಾರೆ ಇವ್ರಂತರು. ಹಾಗೆ ಕ್ಲೈಮ್ಯಾಕ್ಸ್ ಅಟ್ಯಾಕ್ ಮಾತ್ರ ಸಖತ್ತಾಗಿತ್ತು. ನೋಡೋದಕ್ಕೆ 2 ಕಣ್ಣು ಸಾಲದವರು ಅಷ್ಟು ಸಖತ್ತಾಗಿತ್ತು. ಏನಪ್ಪಾ ಅಂದ್ರೆ ಅಟ್ಯಾಕ್ ಮಾಡೋದಕ್ಕೆ ಒಂದು ಪಕ್ಷಿನ ಬಳಸ್ಕೊಂಡಿರ್ತಾನೆ ಜಾಕ್. ಅದನ್ನ ಹೊಸ ಪಡಿಸ್ಕೊಂಡಿರ್ತಾನೆ. ಈ ಯುದ್ಧದಲ್ಲಿ ಇದನ್ನ ಬಳಸ್ಕೊಂಡ್ಬಿಟ್ಟು ಆ ಯುದ್ಧದಲ್ಲಿ ಗೆಲ್ತಾನೆ. ಫೈನಲ್ ಅಟ್ಯಾಕ್ ಅಲ್ಲಿ ಇವ್ರ ಕಡೆ ಸಾಯ್ತಾರೆ, ಅವ್ರ ಕಡೆ ಸಾಯ್ತಾರೆ. ಸ್ವಲ್ಪ ಜನ ಮಾತ್ರ ಉಳ್ಕೊಂತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.